ಇನ್ನು ದಿನಕ್ಕೊಂದು ಟ್ವಿಸ್ಟ್ ಕೊಡ್ತಾ ಇರ್ತಕ್ಕಂಥ ಈ ದರ್ಶನ್ ಕೇಸ್ನಲ್ಲಿ FSLನ ಬಹುತೇಕ ಎಲ್ಲ ರಿಪೋರ್ಟ್ಗಳು ಕೂಡ ಪೊಲೀಸರ ಕೈ ಸೇರಿದೆ. ಈಗಾಗಲೇ FSL ರಿಪೋರ್ಟ್ಗಳಲ್ಲಿ ಬಹುಮುಖ್ಯವಾದ DNA ರಿಪೋರ್ಟ್ ಪೊಲೀಸರ ಕೈಗೆ ಸಿಕ್ಬಿಟ್ಟಿದೆ. DNA ರಿಪೋರ್ಟ್ ಅಂದರೆ ರಕ್ತದ ಕಲೆಗಳನ್ನು ಮ್ಯಾಚ್ ಮಾಡಿದ್ರಲ್ಲ, ಇದು ರೇಣುಕಾಸ್ವಾಮಿದ ಅಲ್ವಾ ಅಂತಂದ್ಬಿಟ್ಟು ಈ ಮೂಲಕ ದರ್ಶನ್ ಜಸ್ಟ್ ರಕ್ತ ಮಾತ್ರ ಅಲ್ಲ, ಇನ್ನುಳಿದ ಆರೋಪಿಗಳ ಕೂದಲು ಕೂಡ ಸಂಕಷ್ಟವನ್ನು ತಂದೊಡ್ಡುತ್ತಾ ಇದೆ. ರೇಣುಕಾಸ್ವಾಮಿ ಶವವನ್ನು ಬಿಸಾಡುವಾಗ ಸ್ಕಾರ್ಪಿಯೋ ಕಾರ್ನಲ್ಲಿ 4 ಆರೋಪಿಗಳು ಹೋಗಿದ್ದರು. ಈ ಸ್ಕಾರ್ಪಿಯೋ ಕಾರಲ್ಲಿ ಆರೋಪಿಗಳ ಕೂದಲು ಉದುರಿತ್ತಂತೆ. ಉದುರಿದ್ದ ಕೂದಲನ್ನು ಸಂಗ್ರಹಿಸಿ ಆರೋಪಿಗಳ DNA ಟೆಸ್ಟ್ ಮಾಡೋದಕ್ಕೆ ಕಳಿಸಲಾಗಿತ್ತು. ಈಗ DNA ವರದಿ ಎಲ್ಲ ಬಂದಿದೆ. ಆರೋಪಿಗಳ ಕೂದಲು ಮ್ಯಾಚ್ ಆಗಿದೆ, ಅಂದರೆ ಅವರೇ ಇಲ್ಲಿದ್ದವರು ಅಂತ. ಈಗೇನು ಜೈಲಿನಲ್ಲಿದ್ದಾರಲ್ಲ, ಅದರಲ್ಲಿ ಯಾರು 4 ಜನ ಶವ ಸಾಕ್ಸಕ್ಕೆ ಹೋಗಿದ್ದರು ಅವರ ಕೂದಲು ಮ್ಯಾಚ್ ಆಗಿದೆ. ಯಾಕೆಂದರೆ ಇವ್ರನ್ನ ಪರಪ್ಪನಗರಕ್ಕೆ ಕಳಿಸೋದಕ್ಕೆ ಮೊದಲು ಬೌರಿಂಗ್ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಇವ್ರದೆಲ್ಲ ಕೂದಲು ಟೆಸ್ಟ್ ಮಾಡಿಸಿದ್ರು. ಅದು FSL ರಿಪೋರ್ಟ್ ನಂಬರ್ 1 ಏನು ಹೇಳ್ತಾ ಇದೆ, ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದ್ದ ವಸ್ತುಗಳ ಸಾಕ್ಷ್ಯ, ಲಾಠಿ, ದೊಣ್ಣೆ ಮತ್ತು ಬೆಲ್ಟ್ನಲ್ಲಿ ರಕ್ತದ ಮಾದರಿ ಎಲ್ಲ ಸಿಕ್ಕಿದೆ. ಇದನ್ನೇ DNA ಟೆಸ್ಟ್ ಮಾಡಿಸಿದ್ದು. ದರ್ಶನ್ ಮನೆಯಲ್ಲಿದ್ದ ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆಯಂತೆ. ದರ್ಶನ್ನು ಹೊಡೆದ್ಬಿಟ್ಟು ಲಾಠಿ ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದರಂತೆ, ಅದರಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಇನ್ನು ರಿಪೀಸ್ ಪಟ್ಟಿ, ದೊಣ್ಣೆಗಳ ಮೇಲೂ ಕೂಡ ರಕ್ತದ ಮಾದರಿ ದೃಢಪಟ್ಟಿದೆ. DNA ಪರೀಕ್ಷೆಯಲ್ಲಿ ರಕ್ತದ ಮಾದರಿ ಎಲ್ಲವೂ ಕೂಡ ದೃಢವಾಗಿದೆ. ಕೂದಲಿನಲ್ಲಿ 2 ಆರೋಪಿಗಳ DNA ಮ್ಯಾಚ್ ಆಗಿದೆ ಅಂತ ರಿಪೋರ್ಟ್ ನಂಬರ್ 1 ಹೇಳ್ತಾ ಇದೆ. ಇನ್ನು FSL ರಿಪೋರ್ಟ್ ನಂಬರ್ 2ಗೆ ಬರೋಣ. ಇಲ್ಲೇನು ಹೇಳ್ತಾ ಇದೆ, ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರೆತಿರುವ CCTVಯನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಡಿಲೀಟ್ ಆಗಿತ್ತಲ್ಲ, ಈಗ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ರೇಣುಕಾ ಹತ್ಯೆ ಬಳಿಕ ಶವ ಸಾಗಿಸುವ CCTVಯನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಶೆಡ್ಗೆ ಕರೆತರುವ ದೃಶ್ಯ ಇದೆ, ಶವ ಸಾಗಿಸುವ ದೃಶ್ಯ ಇದೆ. ಶೆಡ್ಗೆ ಬರುವ 11 ವಾಹನಗಳ ದೃಶ್ಯ ಮ್ಯಾಚಿಂಗ್ ಆಗಿದೆ. ಆ 2 ವೀಲರು, ಕಾರು, ದರ್ಶನ್ದು ರೆಡ್ ಕಲರ್ ಕಾರು, ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಮತ್ತು ಎಟಿಯೋಸ್ ಕಾರು ಚಿತ್ರದುರ್ಗದಿಂದ ಬಂದಿದ್ದು ಎಲ್ಲ ಮ್ಯಾಚ್ ಆಗಿದೆ. ದರ್ಶನ್ ಜೀಪು, ಸ್ಕಾರ್ಪಿಯೋ ಸಾಕ್ಷ್ಯವನ್ನು ಹೇಳ್ತಾ ಇದೆ. ರೇಣುಕಾ ಸ್ವಾಮಿಯನ್ನು ಕರೆತಂದ ಎಟಿಯೋಸ್ ಕಾರು ಅದು ಕೂಡ ಸಾಕ್ಷ್ಯವನ್ನು ಹೇಳ್ತಾ ಇದೆ. ಇವೆಲ್ಲ ರಿಟ್ರೀವ್ ಮಾಡಿಕೊಂಡಾಗ ಗೊತ್ತಾಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಮಗದಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತಾ ಇದೆ. ಇದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ, ದೋಷಾರೋಪ ಪಟ್ಟಿಯಲ್ಲಿ ಹಾಕಿ ಯಾರೂ ಎಲ್ಲೂ ನುಸುಳಬಾರ್ದು, ಎಲ್ಲರಿಗೂ ಜೈಲು ಖಾಯಂ ಆಗಬೇಕು, ಆ ರೀತಿ ಮಾಡುವ ಪ್ಲ್ಯಾನನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ.